ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ನೋಡಿದಾಗೆ ಕ್ರೇಜಿ ಸ್ಟಾರ್ ಅವರು ಮನೆಯೊಳಗೆ ಕಾಲಿಟ್ಟಿದ್ದಾರೆ. ಹಾಗೆ ಕ್ರೇಜಿ ಸ್ಟಾರ್ ಬಂದಿರೋ ಕಾರಣ ಏನು ಅಂತ ನೋಡಿದ್ರೆ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹೌದು, ಪ್ಯಾರ್ ಅನ್ನೋ ಸಿನಿಮಾ, ಅವರ ನೇತೃತ್ವದಲ್ಲಿ ಬರುವಂತಹ ಒಂದು ಪ್ಯಾರ್ ಅಂತ ಸಿನಿಮಾ ಏನಿದೆ ಅದು ರಿಲೀಸ್ಗಾಗ್ತಾ ಇದೆ. ಸೊ ಆ ಒಂದು ಮೂವಿಯ ಪ್ರಮೋಷನ್ಗಾಗಿ ಕ್ರೇಜಿ ಸ್ಟಾರ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇದೇ ಫಸ್ಟ್ ಅನ್ಸುತ್ತೆ ಕ್ರೇಜಿ ಸ್ಟಾರ್ ಅವರು ಬರೋದು. ಸೊ ಎಲ್ಲರ ಮುಖದಲ್ಲೂ ಕೂಡ ಖುಷಿ ಕಾಣ್ತಾ ಇದೆ. ಕ್ರೇಜಿ ಸ್ಟಾರ್ ಅಂದ್ರೆ ಅವರ ಒಂದು ಲೆವೆಲ್ ಬೇರೆ, ಅವರ ಒಂದು ಮಾತಾಗಿರ್ಬೋದು, ಆ ಒಂದು ರೊಮ್ಯಾಂಟಿಕ್ಗೆ ಹೆಸರೇ ಕ್ರೇಜಿ ಸ್ಟಾರ್ ಅವರು. ಸೊ ಹಾಗಾಗಿ ಅವರ ಆಗಮಿಕೆಗೆ ಸಾಕಷ್ಟು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಖುಷಿಯನ್ನ ಪಟ್ಟಿದ್ದಾರೆ. ಎಲ್ಲರೂ ಅವ್ರ ಜೊತೆ ಕಾಲವನ್ನ ಕಳೆಯೋದಾಗಿರ್ಬೋದು, ಈ ತರ ನಡೀತಾ ಇದೆ. ಬಟ್ ಇಲ್ಲಿ ಚರ್ಚೆಗೆ ಗ್ರಾಸವಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ ರಾಶಿಕಾ ಅವರು ಇದ್ದಾರೆ. ಸೊ ರಾಶಿಕಾ ಅವರು ಆ ಸಿನಿಮಾದಲ್ಲಿ ನಟನೆಯನ್ನ ಮಾಡ್ತಿದ್ದಾರೆ. ಕ್ರೇಜಿ ಸ್ಟಾರ್ ಅಂದ್ರೆ ರವಿಚಂದ್ರನ್ ಅವರ ಮಗಳ ಪಾತ್ರದಲ್ಲಿ ರಾಶಿಕಾ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ರಾಶಿಕಾ ಅವರು ಆ ಸಿನಿಮಾದಲ್ಲಿ ಇರೋ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಪ್ರಮೋಷನ್ ಆಯ್ತು ಅನ್ನೋದು ಒಂದು ಮಾತಾಗಿದ್ರೆ, ಅದೇ ಯಾಕೆ ಡೆವಿಲ್ ಸಿನಿಮಾದು ಪ್ರಮೋಷನ್ ಆಗಿಲ್ಲ ಅನ್ನೋದು ಇನ್ನೊಂದು ಕಡೆ ವಾದ ಆಗ್ತಾ ಇದೆ. ಯಾಕಂದ್ರೆ ಡೆವಿಲ್ ಸಿನಿಮಾ ಗಿಲ್ಲಿ ಅವ್ರದ್ದು. ಸೊ ಗಿಲ್ಲಿ ಅವರು ಆ ಒಂದು ಸಿನಿಮಾದಲ್ಲಿ ಚಿಕ್ಕ ಪಾತ್ರನ ದೊಡ್ಡ ಪಾತ್ರನ ಏನೊಂದು ನಟನೆಯನ್ನ ಮಾಡಿದ್ದಾರೆ, ಅದು ಕೂಡ ಸ್ಟಾರ್ ನಟನ ಜೊತೆ ನಟನೆಯನ್ನ ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಅವರ ಒಂದು ಪ್ರಮೋಷನ್ ಯಾಕೆ ಆಗಿಲ್ಲ ಅನ್ನೋದು. ಈಗ ಗಿಲ್ಲಿ ಅವರು ಕೂಡ ಒಂದು ಸಣ್ಣ ಪಾತ್ರ ಅಂತಾನು ಕಾಣಿಸ್ಕೊಳ್ಳಿಲ್ಲ, ಅಲ್ಲಿ ಅವರು ಮೇನ್ ಆಗಿ ಅಲ್ಲಿ ಹೈಲೈಟ್ ಆಗಿದ್ದಾರೆ. ಸಾಕಷ್ಟು ಜನ ಗಿಲ್ಲಿ ಅವ್ರನ್ನ ಆ ಸಿನಿಮಾದ ಮೂಲಕ ಇಷ್ಟಪಟ್ಟಿರೋದು ಇದೆ. ಸೊ ಆ ಕಾರಣಕ್ಕಾಗಿ ಗಿಲ್ಲಿ ಅವರು ಆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಅಂದ್ರೆ ಡೆವಿಲ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿರೋದು ಹೆಮ್ಮೆನೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ದೊಡ್ಡ ಸ್ಟಾರ್ ನಟರ ಮುಂದೆ ಅವರು ಅಭಿನಯಿಸಿರೋದು ನಮ್ಗೆಲ್ಲ ಖುಷಿ ಅಂತ ಹೇಳ್ಬೋದು. ಹಾಗೆ ಆ ಸಿನಿಮಾವನ್ನ ಯಾಕೆ ಬಿಗ್ ಬಾಸ್ ಅಲ್ಲಿ ಪ್ರಮೋಷನ್ ಮಾಡಿಲ್ಲ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಇದಕ್ಕೆ ಉತ್ತರ ಬಿಗ್ ಬಾಸ್ ಕೊಡ್ತಾರ ಅಥವಾ ಸುದೀಪ್ ಅವ್ರು ಕೊಡ್ತಾರ ಗೊತ್ತಿಲ್ಲ. ಬಟ್ ಸುದೀಪ್ ಅವರ ಸಿನಿಮಾದ ಮಾರ್ಕ್ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ಅದನ್ನು ಕೂಡ ಎಲ್ಲೂ ತೋರಿಸಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆ ಲಾಸ್ಟ್ ಅವರ ಮ್ಯಾಕ್ಸ್ ಸಿನಿಮಾದ ಪ್ರಮೋಷನ್ ಆಗಿತ್ತು, ಅಂದ್ರೆ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿರ್ಬೋದು, ಅದು ಬಿಗ್ ಬಾಸ್ ಮನೆ ಒಳಗಡೆನೆ ಆಯ್ತು. ಸೊ ಆ ಕಾರಣಕ್ಕಾಗಿ ಈ ಒಂದು ಮಾರ್ಕ್ ಸಿನಿಮಾದ ಕೂಡ ಪ್ರಮೋಷನ್ ಆಗ್ಬೋದು ಅನ್ನೋದೆಲ್ಲೋ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಅದಾಗ್ಲಿಲ್ಲ. ಇನ್ನೇ ಮುಂದಿನ ದಿನಗಳಲ್ಲಿ ಏನಾದ್ರು ಮಾರ್ಕ್ ಸಿನಿಮಾದ ಅಂದ್ರೆ ಈಗ ಆಗ್ತಿರೋ ಮಾರ್ಕ್ ಸಿನಿಮಾದ ಪ್ರಮೋಷನ್ ಏನಾದ್ರು ತೋರಿಸಬಹುದಾ ಅನ್ನೋದಾಗಿದೆ. ಬಟ್ ಈಗ ಚರ್ಚೆಗೆ ಗ್ರಾಸವಾಗಿರೋ ವಿಷಯ ಏನಪ್ಪಾ ಅಂದ್ರೆ ಅದೇ ಡೆವಿಲ್ ಸಿನಿಮಾದ ಪ್ರಮೋಷನ್ ಯಾಕೆ ಮಾಡಿಲ್ಲ. ಈಗ ಗಿಲ್ಲಿ ಅವರು ಆಕ್ಟಿಂಗ್ ಮಾಡಿದ್ದಾರೆ, ಸೊ ಆ ಸಿನಿಮಾದ ಪ್ರಮೋಷನ್ ಮಾಡ್ತಿಲ್ಲ. ಇಲ್ಲಿ ಸುದೀಪ್ ಮತ್ತೆ ದರ್ಶನ್ ಅವರ ನಡುವಂತ ಆದಂತ ಜಗಳವನ್ನೇ ಇಟ್ಕೊಂಡು ಈ ರೀತಿ ಮಾಡ್ತಿದಾರ ಅನ್ನೋದು. ಇದ್ರ ಹಿಂದೆನೂ ಅಷ್ಟೇ ಸಾಕಷ್ಟು ವಿಷಯಗಳು ಚರ್ಚೆ ಆಗ್ತಾ ಇದೆ. ಅಂದ್ರೆ ದರ್ಶನ್ ಅವರ ಯಾವ ಹಾಡು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಆಗ್ತಾ ಇಲ್ಲ ಅನ್ನೋದು ಒಂದು ವಾದ ಆಗಿತ್ತು. ಅದಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸೋದಾಗಿರ್ಬೋದು, ಆಕ್ರೋಶವನ್ನ ವ್ಯಕ್ತಪಡಿಸೋದಾಗಿರ್ಬೋದು, ಈ ತರ ನಾವು ಸಾಕಷ್ಟು ನೋಡಿದೀವಿ. ಈಗ ಮತ್ತೆ ಗಿಲ್ಲಿ ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಗಿಲ್ಲಿಯನ್ನ ಸಪೋರ್ಟ್ ಮಾಡೋರಾಗಿರ್ಬೋದು ಅಥವಾ ದರ್ಶನ್ ಅವರ ಫ್ಯಾನ್ಗಳಾಗಿರ್ಬೋದು ಯಾಕೆ ಇದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ, ಬಿಗ್ ಬಾಸ್ ಮನೇಲಿ ಈಗ ರಾಶಿಕಾ ಅವ್ರ ನಟನೆಯನ್ನ ಮಾಡ್ತಿದ್ದಾರೆ ಅಂದ್ಮೇಲೆ ಗಿಲ್ಲಿ ಅವ್ರ ನಟನೆ ಮಾಡಿದಂತಹ ಡೆವಿಲ್ ಸಿನಿಮಾದ ಪ್ರಮೋಷನ್ ಕೂಡ ಮಾಡ್ಬೇಕಿತ್ತಲ್ಲ, ಯಾಕೆ ಮಾಡಿಲ್ಲ? ಅಟ್ಲೀಸ್ಟ್ ಆ ಒಂದು ಸಿನಿಮಾಕ್ಕೆ ಒಂದು ವಿಶಸ್ ಆದ್ರೂ ಹೇಳ್ಬೋದಿತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು. ಯಾಕಂದ್ರೆ ಮೊನ್ನೆ ಅಷ್ಟೇ ರಿಲೀಸ್ ಆಗಿದೆ, ಆ ರಿಲೀಸ್ ಆದ ದಿನವನ್ನೇ ವಿಶ್ವವಾಗಿ ಮಾಡ್ಬೋದಿತ್ತು, ಅಂದ್ರೆ ವಿಶ್ ಮಾಡ್ಬೋದಿತ್ತಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದು ಸಾಕಷ್ಟು ಜನರು ಹೇಳುವಂತಹ ಒಂದು ಮಾತಾಗಿದೆ. ಈಗ ರಾಶಿಕಾ ಅವರ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ರಾಶಿಕಾ ಅವರೊಂದು ಯಾರಿಗೂ ಗೊತ್ತಿರಲಿಲ್ಲ ಈ ತರ ಸಿನಿಮಾ ಒಂದು ಅವ್ರು ಮಾಡಿದ್ದಾರೆ. ಸಿನಿಮಾ ಮಾಡಿ ಅಂದ್ರೆ ಆ ಸಿನಿಮಾದ ಅರ್ಧಕ್ಕೆ ಇವರು ಬಿಗ್ ಬಾಸ್ ಮನೆಗೆ ಬಂದಿರೋದು ಅಂತ ಯಾರಿಗೂ ಒಂದು ಊಹೆನೇ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಅದೆಲ್ಲೂ ಹೈಲೈಟ್ ಆಗಿರ್ಲಿಲ್ಲ, ಆ ಸಿನಿಮಾ ಆಗಿದೆ ಅಂದ್ರೆ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದು ಹೈಲೈಟ್ ಆಗಿರ್ಲಿಲ್ಲ. ಅವರ ಈ ಹಿಂದಿನ ಸಿನಿಮಾದ ಅಷ್ಟು ಗೊತ್ತಿತ್ತು, ಅಂದ್ರೆ ಮನದ ಕಡಲು ಏನು ಸಿನಿಮಾವನ್ನ ಮಾಡಿದ್ರು ಆ ಸಿನಿಮಾದ ಬಗ್ಗೆ ಗೊತ್ತಿತ್ತು. ಬಟ್ ರಾಶಿಕಾ ಅವರು ಈ ತರ ಸಿನಿಮಾ ಮಾಡಿ ಅದು ಕೂಡ ಕ್ರೇಜಿ ಸ್ಟಾರ್ ಅವ್ರ ಜೊತೆ ನಟನೆಯನ್ನ ಮಾಡಿದ್ದಾರೆ, ಅವರೇ ಇವತ್ತೊಂದು ಪ್ರಮೋಷನ್ಗೆ ಬಂದಿದ್ದಾರೆ ಅನ್ನೋದು ಯಾರಿಗೂ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅವರ ಸಿನಿಮಾದ ಪ್ರಮೋಷನ್ ಯಾಕೆ ಮಾಡ್ತಿದ್ದೀರಾ, ಡೆವಿಲ್ ಸಿನಿಮಾದ ಪ್ರಮೋಷನ್ ಯಾಕೆ ಮಾಡ್ತಿಲ್ಲ ಅನ್ನೋದು ಇಲ್ಲಿ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಸೊ ಇದಕ್ಕೆ ಯಾರು ಉತ್ತರ ಕೊಡ್ತಾರೆ, ಬಿಗ್ ಬಾಸ್ ಉತ್ತರ ಕೊಡ್ತಾರೆ ಅಥವಾ ಸುದೀಪ್ ಅವರು ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಇನ್ನು ಇವತ್ತಿನ ಪ್ರೋಮೋದಲ್ಲಿ ನೋಡಿದ್ರೆ ರಕ್ಷಿತಾ ಮತ್ತೆ ಧ್ರುವಂತ್ ಅವರ ನವರಂಗ ಆಟಗಳು ಸ್ಟಾರ್ಟ್ ಆಗ್ತಾ ಇದೆ. ಈ ಹಿಂದೆ ಏನ್ ಟ್ರೋಲ್ ಆಗಿತ್ತು ಅವರಿಗೆ, ನಾಗವಲ್ಲಿ ಕಲ್ಪನಾ ಅನ್ನೋ ಬೇಸ್ ಮೇಲೆ ಇಟ್ಕೊಂಡು ಅವರನ್ನ ಟ್ರೋಲ್ ಮಾಡ್ತಾ ಇದ್ರು. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅನ್ಸುತ್ತೆ. ರಕ್ಷಿತಾ ಅವರ ವಾದ ಏನಾಗಿದೆ, ಧ್ರುವಂತ್ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಈಗ ರಕ್ಷಿತಾ ಅವರ ವಾದ ಏನಪ್ಪಾ ಅಂದ್ರೆ, ಗಿಲ್ಲಿ ಮತ್ತೆ ರಘು ಅವರು ಒಂದೇ ಟೀಮ್ ಅಲ್ಲಿ ಇರೋದು ಅವ್ರಿಗೆ ಏನೋ ಕಷ್ಟ ಆಗ್ತಿದೆ ಅನ್ಸುತ್ತೆ. ಅದಕ್ಕಾಗಿ ಕಾವ್ಯ ಮತ್ತೆ ಸೂರಜನ್ನ ಒಂದು ಟೀಮ್ ಆಗಿಸಿದ್ದಾರೆ, ಗಿಲ್ಲಿ ಮತ್ತೆ ರಘು ಅವ್ರನ್ನ ಒಂದು ಟೀಮ್. ಇದು ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಆಗಿರುತ್ತೆ. ಸೊ ಇಲ್ಲಿ ಗೆದ್ದವರು ಕ್ಯಾಪ್ಟನ್ ಆಗ್ತಾರೆ. ಇನ್ನು ಅಪ್ಡೇಟ್ ಬಂದಿಲ್ಲ ಯಾರು ಕ್ಯಾಪ್ಟನ್ ಆಗ್ಬಹುದು ಅನ್ನೋದು. ಎಲ್ರಿಗೂ ಆಸೆ ಇರುತ್ತೆ ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ಬೇಕು ಅನ್ನೋದು. ಯಾಕಂದ್ರೆ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ನೋಡೋಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ನಾವಂತೂ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಾ ಇದೀವಿ. ಎಲ್ರಿಗೂ ಕ್ವಾಟ್ಲೆ ಕೊಡುವಂತ ಗಿಲ್ಲಿ ಕ್ಯಾಪ್ಟನ್ ಆದಾಗ ಎಲ್ರಿಗೂ ಕ್ವಾಟ್ಲೆ ಕೊಡುವಂತ ಗಿಲ್ಲಿ ಕ್ಯಾಪ್ಟನ್ ಆದ್ರೆ ಯಾವ ರೀತಿ ಮನೆಯನ್ನ ನಡೆಸ್ಕೋತಾರೆ, ಯಾವ ರೀತಿ ಮನೆಯವರಿಗೆ ಒಂದು ಚಟುವಟಿಕೆಗಳನ್ನ ಕೊಡ್ತಾರೆ, ಅಥವಾ ಯಾರಿಗೆ ಕೆಲಸವನ್ನ ಹೇಗೆ ಹಂಚಬಹುದು ಅನ್ನೋದು ಪರ್ಸನಲಿ ಟಾರ್ಗೆಟ್ ಇಟ್ಕೊಂಡು ಏನಾದ್ರು ಹಂಚ್ತಾರ. ಈಗ ಅಶ್ವಿನಿ ಮತ್ತೆ ಚೈತ್ರ ಅವ್ರ ನಡುವೆ ಅವ್ರಿಗೆ ಕೆಲವಷ್ಟು ಜಗಳಗಳಾಗಿರ್ಬೋದು, ರಾಶಿಕಾ ಜೊತೆನೂ ಜಗಳಗಳಾಗಿದೆ. ಸೊ ಆ ಕಾರಣಕ್ಕಾಗಿ ಅವರಿಗೆ ಪರ್ಸನಲ್ ಆಗಿ ಈಗ ವಾಶ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಗುಡ್ಸೋದಾಗಿರ್ಬೋದು, ಈ ತರ ಟಾಸ್ಕ್ ಗಳನ್ನ ಏನಾದ್ರು ಕೊಡ್ಬೋದಾ ಗಿಲ್ಲಿ ಅವರು ಅನ್ನೋದು ಎಷ್ಟೋ ಜನರು ಕಾಯ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಪ್ರಶ್ನೆ, ಇನ್ನು ಕ್ಯಾಪ್ಟನ್ ಯಾರು ಆಗ್ಬೋದು, ರಘು ಅವರೇ ಮತ್ತೆ ಆದ್ರೆ ರಘು ಅವರು ಈಗ ಒಂದು ಹ್ಯಾಟ್ರಿಕ್ ಕ್ಯಾಪ್ಟನ್ ಆಗಿರ್ತಾರೆ. ಸೊ ಹಾಗಾಗಿ
ರಘು ಅವರು ಕ್ಯಾಪ್ಟನ್ ಅವ್ರ ಕ್ಯಾಪ್ಟನ್ಸಿಯನ್ನು ನೋಡ್ಕೊಂಡು ಬಂದಿದ್ದೇವೆ. ರಘು ಅವರ ಮೊದಲನೇ ಕ್ಯಾಪ್ಟನಲ್ಲಿ ಪ್ರಿನ್ಸಿಪಲ್ ಆಗಿದ್ರು, ಕಿಚ್ಚನ ಚಪ್ಪಾಳೆ ಸಿಕ್ತು. ಹಾಗೆ ಈಗ ಕಾವ್ಯ ಅವರ ಕ್ಯಾಪ್ಟನ್ಸಿ ನೋಡೋಕೆ ತುಂಬ ಕಾತರ ಆಗಿದೆ. ಸೂರಜ್ ಕೂಡ ಅಷ್ಟೇ, ಸೂರಜ್ ಅವ್ರು ಯಾವ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ, ಯಾಕಂದ್ರೆ ಅವ್ರ ಮನೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ರಾಶಿಕಾ ಅವ್ರ ಜೊತೆ ಬಿಟ್ಟರೆ ಬೇರೆ ವಿಷಯದಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಹಾಡೋದ್ರಲ್ಲಿ ಹೈಲೈಟ್ ಆಗ್ತಾರೆ ಹೊರತು ಬೇರೆ ಎಲ್ಲೂ ಅವರ ಇರುವಿಕೆಯನ್ನು ನಾವು ಗುರುತಿಸೋಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಸೂರಜ್ ಅವರು ಅಷ್ಟು ಅಂದರೆ ಮಾತಾಡೋದು ಕಡಿಮೆ, ಅಥವಾ ಏನೇ ಒಂದು ವಾದ ಆದರೂ ಕೂಡ ಅಷ್ಟೇ ರಜತ್ ಅವ್ರ ಜೊತೆ ಅವತ್ತು ಆದಂತಹ ಜಗಳದಲ್ಲಿ ಅವರು ಮಾತಾಡಿದರೆ ಹೊರತು ಬೇರೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಅನ್ನೋದು ಎಷ್ಟೋ ಜನರ ಪ್ರಶ್ನೆ ಆಗಿದೆ. ಸೊ ಆ ಕಾರಣಕ್ಕಾಗಿ ಇವರ ಕ್ಯಾಪ್ಟನ್ ಆದರೆ ಇವರ ಕ್ಯಾಪ್ಟನ್ಸಿ ಹೇಗಿರ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ನೋಡಬೇಕು ಸೂರಜ್ ಅವರು ಕ್ಯಾಪ್ಟನ್ ಆದರೆ ಹೇಗೆ ನಿಭಾಯಿಸ್ತಾರೆ, ಕಾವ್ಯ ಅವರು ಕ್ಯಾಪ್ಟನ್ ಆದರೆ ಯಾವ ರೀತಿ ಮನೆಯನ್ನು ನಡೆಸ್ಕೋತಾರೆ, ಗಿಲ್ಲಿ ಅವರಾದರೆ ಯಾವ ರೀತಿ ಕ್ವಾಟ್ಲೆಯಿಂದನೇ ಕ್ಯಾಪ್ಟನ್ಸಿಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ನೋಡಬೇಕು. ಸೊ ಈ ವಾರ ಕಿಚ್ಚನ ಚಪ್ಪಾಳಿ ಕೂಡ ಯಾರಿಗೆ ಸಿಗ್ಬೋದು ಅನ್ನೋದು ಪ್ರಶ್ನೆ ಆಗ್ತಿದೆ. ಈ ವಾರ ಒಂದು ಫಿಸಿಕಲ್ ಟಾಸ್ಕ್ ಇತ್ತು. ಸೊ ಆ ಫಿಸಿಕಲ್ ಟಾಸ್ಕಲ್ಲಿ ಎಲ್ಲರೂ ಕಿರ್ಚಾಡೋದಾಗಿರ್ಬೋದು, ಅಥವಾ ಚೈತ್ರ ಅವರು ಅರ್ಚೋದು ಪರ್ಚೋದು ಈ ಥರ ಒಂದು ಮಾಡಿರೋದು. ಸೊ ಚೈತ್ರ ಅವ್ರಿಗೆ ಕ್ಲಾಸ್ ಇರುತ್ತೆ ಅನ್ನೋದು ಒಂದು ಪಕ್ಕ ಆಗಿರುತ್ತೆ ಅನ್ಸುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಚೈತ್ರ ಅವ್ರಿಗೆ ಈ ಲಾಸ್ಟ್ ಸೀಸನಲ್ಲೂ ಸಿಕ್ಕಾಪಟ್ಟೆ ಸುದೀಪ್ ಅವರ ಕೈಯಿಂದಂತೂ ಬಾಯಿನಂತೂ ಬಯಸ್ಕೊಂಡಿದ್ದ ದಿನನೇ ಇಲ್ಲ ಅನ್ಸುತ್ತೆ ಚೈತ್ರ ಅವರು. ಸೊ ಆ ಕಾರಣಕ್ಕಾಗಿ ಈ ಒಂದು ಇವತ್ತಿನ ಅಂದರೆ ಈ ವಾರದಲ್ಲೂ ಕೂಡ ಚೈತ್ರ ಅವ್ರಿಗೆ ಲಾಸ್ಟಲ್ಲಿ ಏನಾದರೂ ಬೈಗಳು ಸಿಗುತ್ತಾ, ಸುದೀಪ್ ಅವ್ರು ಏನಾದರೂ ಹೇಳ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಸೊ ಇಷ್ಟು ಬಿಗ್ ಬಾಸ್ ಮನೇಲಿ ಈಗ ಆಗ್ತಿರುವಂಥ ಅಪ್ಡೇಟ್ಸ್ಗಳು. ಸೊ ಯಾರು ಕ್ಯಾಪ್ಟನ್ ಆಗ್ಬೋದು, ಯಾರ ಕ್ಯಾಪ್ಟನ್ಸಿ ಟಾಸ್ಕ್ ಮುಂದುವರಿಸಿ ಯಾರು ಚೆನ್ನಾಗಿ ಕ್ಯಾಪ್ಟನ್ಸಿಯನ್ನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.